ನಮಸ್ಕಾರ ಅತ್ತೆಮ್ಮ. ನಮಸ್ಕಾರ. ಮುಷಂಡಿಗಳು ನಾಚಿಗೆ ಇಲ್ದೆ ಹೇಗ್ ಸಾಲ ಕೂತಿದಾರ ನೋಡು. ಗಂಡಸ್ರ ಇವರು. ಈ ಮನೆ ಮಹಾರಾಣಿ ಕೊಡೋ ಗುಲಾಮ ಗಂಡನ ಪೋಸ್ಟಿಗೆ ಎಂಪ್ಲಾಯ್ಮೆಂಟ್ ಆಫೀಸ್ ಮುಂದೆ ಸಾಲ ಕ್ಯೂ ನಿಲ್ಲೋ ಹಾಗೆ ಇಲ್ಲಿ ಬಂದು ಕೂತಿದ್ದಾರೆ. ಅಯ್ಯೋ ನೀನ್ ಸುಮ್ಮನೆ ಇರಕ್ಕ, ರಾಗಿಣಿ ಕೇಳಿಸ್ಕೊಂಡ್ಬಿಟ್ಟಾಳು. ಅಯ್ಯೋ ಅವಳು ಕೇಳಿಸ್ಕೊಂಡು ಈಗ ಏನ್ ಮಾಡ್ಬೇಕು ಬಿಡು. ರಾಗಿಣಿ ಬಂದ್ಬಿಟ್ಯಾ? ಒಬ್ಬೊಬ್ಬರನ್ನೇ ಎಲ್ರ ಎದುರಿಗೂ ರಾಗಿಣಿ ರಾಗಿಣಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ. ಸಾರಿ ಮೇಡಮ್. 1 by 1 ನಾನ್ ಸೆಲೆಕ್ಟ್ ಮಾಡ್ತೀನಿ. ಯು ಯು ಹಲೋ ಹಲೋ ಯು ಥ್ಯಾಂಕ್ ಯು. ಇವ್ರನ್ನೆಲ್ಲ ಡ್ರಾಯಿಂಗ್ ರೂಮ್ ಕಳ್ಸು. ಸರಿ ಮೇಡಮ್. ಮಿಕ್ಕಿದವ್ರನ್ನೆಲ್ಲ ಅರ್ಥವಾಯ್ತ್ರಿ, ನಾವೇ ಹೋಗ್ತೀವಿ. ನೀವು ಹೋಗ್ರಿ, ನೀವು ಬಂದ್ರೆ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಮಿಸ್ಟರ್ ರಾಮ ಕೃಷ್ಣ. ನಾಣಿ. ಅದೇನು ಹೆಸರು ಆಗಿದೆ? ನಾಣಿ ಇಟ್ಸ್ ಶಾರ್ಟ್ ಫಾರ್ಮ್ ಆಫ್ ಹರಿನಾರಾಯಣ. ನನ್ನ 3 ಕಂಡೀಷನ್ ಯಾರು ಒಪ್ತಾರೋ ಅವ್ರನ್ನೇ ನನ್ನ ಮದ್ವೆ ಆಗೋದು. ಕಂಡೀಷನ್ ನಂಬರ್ 1, ನನ್ನ ಮದ್ವೆ ಆಗೋರು ಮಕ್ಳು ಆಗದೆ ಇರೋ ಹಾಗೆ ಆಪರೇಷನ್ ಮಾಡಿಸ್ಕೋಬೇಕು. ಸಾರಿ ಮೇಡಮ್, ಅಷ್ಟೊಂದು ಕೀಳಾಗಿ ಬದುಕೋಕ್ ನನ್ಗೆ ಇಷ್ಟ ಇಲ್ಲ. ನೀವಿನ್ನು ಹೋಗ್ಬಹುದು. ತಮ್ದೇನೋ? ನಾನು ಅದಕ್ಕೆ ಓಕೆ. ಕಂಡೀಷನ್ ನಂಬರ್ 2, ಮದ್ವೆ ಆದ್ಮೇಲೆ ನನ್ ಜೊತೆ ಮಲಗೋ ಹಾಗಿಲ್ಲ. ಮತ್ತೆ ಯಾಕ್ರಿ ಮದ್ವೆ? ಅದೇನಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕ್ರಿ ತಾಳಿ ಕಟ್ಬೇಕು? ಸೊಮ್ಮೆ ದಯವಿಟ್ಟು ಕಳ್ಸ್ಕೊಳ್ಳಿ. ಬರ್ತೀನಿ. ಅಮ್ಮ ತಾಯಿ, ಈ ಜನ್ಮದಲ್ಲಿ ನಿಮ್ಗೆ ಮದುವೆ ಆಗಲ್ಲ. ಗುಡ್ ಬೈ. ಅಯ್ಯೋ ಮೇಡಮ್, ನೌ ಯು ಕ್ಯಾನ್ ಟೆಲ್ ಮಿ ದ ಥರ್ಡ್ ಕಂಡೀಷನ್. ಮೊದಲ 2 ಕಂಡೀಷನ್ ಓಕೆನಾ ಹೇಳಯ್ಯ? ನಾನು ಯಾವಾಗಲೂ ಓಕೆ. ನಂಬರ್ 3, ನನ್ನ ಗಂಡ ಆಗೋನು ನಾನು ಬದುಕಿರೋವಾಗ್ಲಿ ಸತ್ತ ಮೇಲಾಗ್ಲಿ 2ನೇ ಮದ್ವೆ ಆಗ್ಬಾರ್ದು, ಆಸ್ತಿಲಿ ಭಾಗ ಕೇಳಬಾರ್ದು. ಛೇ, ನನಗೆ 2 ಬೇಡ ಬಿಡಿ. 2 ಬೇಡವಾ? ಮೇಡಮ್, ಈ ನನ್ನ ಮಗನ ಮೇಲೆ ನನ್ಗೆ ಯಾಕೋ ಅನುಮಾನ. ರೇ ಸ್ವಾಮಿ, ಇವ್ರು ಬದುಕಿರೋವಾಗಂತೂ ನನ್ನ ಮಂಚ ಹತ್ತೋಗಿಲ್ಲ, ಖರ್ಚು ಮಾಡೋ ಹಾಗೆ ಇಲ್ಲ. ಇವ್ರು ಸಾಯೋ ಅಷ್ಟೊತ್ತಿಗೆ ನನಗೆ ವಯಸ್ಸಾಗೋಗಿರುತ್ತೆ. ಬರೋ ಹೆಂಡತಿ ನನ್ನ ಜೊತೆ ಇರೋದೇ ಇಲ್ಲ. ಅದಕ್ಕೆ ನನಗೆಲ್ಲ ಒಪ್ಪಿಗೆ. ಯಾರು ಒಪ್ಕೊಳ್ದಿರೋ ಈ 3 ಕಂಡೀಷನ್ ನೀವ್ ಒಪ್ಕೊಂಡಿದ್ದೀರಲ್ಲ, ಯಾಕೆ? ಒಂದು ಭ್ರಮೆಗೆ. ನೀವ್ ನನ್ನ ಹೆಂಡತಿ, ನಾನ್ ನಿಮ್ ಗಂಡ ಅನ್ನೋ ಒಂದೇ ಒಂದು ಭ್ರಮೆಗೆ. ನಾ ಕೊಡ್ತೀನಿ. ಸರಿ, ನೀವಿನ್ನು ಹೋಗ್ಬೋದು. ಇಷ್ಟನಾ? ಅಂದ್ರೆ ಇನ್ನೇನ್ ಮಾಡ್ಬೇಕು? ರಿಜಿಸ್ಟರ್ ಮ್ಯಾರೇಜ್ ಅಂದ್ರೆ ಇಷ್ಟನಾ ಅಂತ? ಇನ್ನೆಷ್ಟು ಇರುತ್ತೆ? ಹಾರ ಬದಲಾಯಿಸ್ಕೊಳ್ಳೋದು, ಸೈನ್ ಮಾಡೋದು, ಹೋಗೋದು ಅಷ್ಟೇ. ಅಲ್ಲ, ನಾನು ರಿಯಲ್ ಆಗಂತೂ ರಿಜಿಸ್ಟರ್ ಮ್ಯಾರೇಜ್ ನೋಡಿರೋದಿಲ್ಲ ಇಂಗ್ಲಿಷ್ ಪಿಕ್ಚರ್ ನಲ್ಲಿ. ಇಂಗ್ಲಿಷ್ನವ್ರ ಮದುವೆ ಆಗೋದು ಹೀಗೇನೆ. ನೀನ್ ಸರಿಯಾಗಿ ನೋಡಿದ್ಯಾ? ಅಲ್ಲಿ ಹಾರನೂ ಇರಲ್ಲ. ಅವ್ರು ಹಾರ ಬದಲಾಯಿಸ್ತಾ ಇದ್ರು ಸ್ವೀಟ್ ಆಗಿ ಮುತ್ ಕೊಡ್ತಾರೆ. ನಾನ್ ನಿಮ್ ವಿಚಾರವಾಗಿ ಹೇಳಿಲ್ಲ ಬಿಡಿ. ನಾನು ಹೇಳಿದ್ದೆಲ್ಲ ಇಂಗ್ಲಿಷ್ ವಿಚಾರ. ನಂದೇನಿದ್ರು ಬರೀ ಭ್ರಮೆ. ಸೆಕ್ರೆಟರಿ. ಎಸ್ ಮೇಡಮ್. ನಮ್ ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಹನಿಮೂನ್. ಸೆಕ್ರೆಟರಿ, ನಮ್ ಹನಿಮೂನ್ ಎಲ್ಲ ಏರ್ಪಾಟ್ ಮಾಡಿದ್ಯಾ? ಮನೇಲಿ ಕೆಲಸ ಮಾಡೋಣ ಬಿಡಿಸಿದೀನಿ. ಮನೆ ತುಂಬಾ ಬೇಕಾದಷ್ಟು ಕೆಲಸ ಬಿದ್ದೈತೆ, ಮೊದಲು ನಡಿ. ವೆರಿ ಸಿನ್ಸಿಯರ್ ಕ್ಯಾರೆಕ್ಟರ್. ಅಲ್ಲ, ನಾನು ಬರೀ 3 ಕಂಡೀಷನ್ ಮಾತ್ರ ಒಪ್ಪಿ ಮದ್ವೆ ಆಗಿದ್ದೀನಿ. ಇವ್ರು 30 ಕಂಡೀಷನ್ಗೂ ರೆಡಿ ಆಗಿದಾರಲ್ಲ ಸರ್. ನೀವೇ ಯಾಕೆ ಸರ್ ಈ ಕೆಲಸ ಮಾಡಬಾರ್ದಾಗಿತ್ತು? ಅಯ್ಯೋ, ಅದನ್ನ ಇನ್ನೊಂದ್ಸಲ ಕೇಳಪ್ಪ. ಅದಕ್ಕೋಸ್ಕರ ನಾನು ಬಡ್ಕೊಂಡೆ. ಈ ಎಲ್ಲಾ ಕೆಲಸ ಮಾಡಕ್ ನೀನ್ ರೆಡಿ ಆಗಿದ್ಯಾ, ನೀನೇ ಮದುವೆ ಮಾಡ್ಕೊಂಡ್ ಬಿಡು ಅಂತ. ಆದ್ರೆ ಇವಳು ಕೇಳ್ಬೇಕಲ್ಲ. ಚಿಕ್ಕಮ್ಮ, ನೀವು ಸುಮ್ನೆ ಇರಿ. ನಾನೊಬ್ಳೆ ಅಲ್ಲ, ಬೇರೆ ಯಾವ ಹುಡುಗಿನೂ ಇವನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ಲ. ಅಕ್ಕ, ಸ್ವಾಮಿ, ಕಚ್ಚಂ ಶರಣಂ ಬಿಚ್ಚಾಮಿ ಆಗೋಗ್ಬಿಟ್ಟಿದೆ. ಅಯ್ಯೋ, ದಯವಿಟ್ಟು ಮಾನ ಉಳಿಸ್ಕೊಳ್ಳಿ. ನನ್ ಮಾನ ಉಳಿದ ಪುಣ್ಯಾತ್ಮ ಕಣ ನೀನು. ನನ್ ಕಚ್ಚೆ ಬಿಚ್ಚೋಗಿದೆ ಅಂತ ಹೇಳಿ ಹಣ ಇರೋ ಸೂಟ್ ಕೇಸ ಹೊಡ್ಕೊಂಡು ಬಂದ್ಬಿಡಲ್ಲ ಕಂತ್ರಿ ನನ್ನ ಮಕ್ಕಳು. ಯಾವ ಕಡೆ ಹೋದ್ರು? ಎಲ್ಲಿಗಯ್ಯ ಓಡೋಗ್ತಾ ಇದೀಯಾ? ಅಯ್ಯೋ, ಇಬ್ರು ಕಳ್ಳರು ನನ್ನ ಕ್ಯಾಶ್ ಬಾಕ್ಸ್ ಹೊಡ್ಕೊಂಡು ಹೋಗಿದ್ದಾರೆ. ಅವ್ರು ಹುಡುಕ್ತಾ ಇದ್ದೀನಿ. ನಿನ್ನ ಕ್ಯಾಶ್ ಬಾಕ್ಸ್ ನ ಹುಡುಕೊಟ್ರೆ ನನಗೇನ್ ಕೊಡ್ತೀಯಾ? ಅಯ್ಯೋ, ಮೊದ್ಲು ಹುಡುಕೊಡು, ನೀ ಕೇಳಿದ್ ಕೊಡ್ತೀನಯ್ಯ. ಹೌದಾ? ಯಾರನ್ನ ಕರಿತಿದ್ಯಾ? ನಾನು ಕುದುರೆನ.
ನನ್ನ ಕುದುರೆಗೆ ಆ ಕಳ್ಳರಲ್ಲಿ ಇರ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ. ಈಗ ನಾವು ಹಂಚ್ಕೊಳ್ಳನ್ವಾ? ಇದ್ರಲ್ಲಿ ಮುಕ್ಕಾಲ್ ನಂದು, ಕಾಲ್ ನಿಂದು. ಕದ್ದಿದ್ ನಾನಲ್ವಾ? ನೆನ್ನೆ ನಾನ್ ಕದ್ದಿದ್ರಲ್ಲಿ ಮುಕ್ಕಾಲ್ ನಿನ್ ಕೊಡ್ಲಿಲ್ವಾ? ಕಾಲ್ ನಾನ್ ತಗೊಳ್ಳಿಲ್ವಾ? ನೆನ್ನೆ ನೀವು ಕದ್ದಿದ್ದು ಬ್ರೆಡ್, ಇದು ದುಡ್ಡು. ಬ್ರೆಡ್ ಆದ್ರೇನು ದುಡ್ಡಾದ್ರೇನು ಲೆಕ್ಕ ಲೆಕ್ಕನೆ. ಅಡಿ ಬೇಗ ಹೈದ್ರಾಬಾದ್ ಟ್ರೈನ್ ಹತ್ತಾನ. ನಿನ್ನಿಂದ ನನ್ನ ಹಣ ಸಿಕ್ತಪ್ಪ. ಚಿಕ್ಕಪ್ಪ ಅಲ್ಲಪ್ಪ, 50,000 ರೂಪಾಯಿ ಕ್ಯಾಶ್ ಅಪ್ಪ. ಅಯ್ಯೋ ಅದ್ ನನ್ ಗೊತ್ತಪ್ಪ, ನೀನೇ ನನ್ ಚಿಕ್ಕಪ್ಪ. ನೀನ್ ಯಾರಪ್ಪ? ನಿನ್ನ ಮುದ್ದಿನ ಮಗ ನೋಡಿ ತೂ ಮುಂಡೆದೆ. ಏನೋ ನಿನ್ ವೇಷ? ಹೊಟ್ಟೆ ಪಾಡಿಗೊಂದು ವೇಷ. ಒಂದ್ ಬೈಟು ಕಾಫಿ ಕುಡಿಸ್ತೀಯಾ? ನೀನ್ ಮಾಡಿರೋ ಸಹಾಯಕ್ಕೆ ಕಾಫಿ ಏನೋ, ನಿನಗೊಂದು ಒಳ್ಳೆ ದಾರಿನೇ ತೋರಿಸ್ತೀನಿ ನಡಿ. ಅಯ್ಯೋ ನನ್ ಬಾಂಡ್ಲಿ ಚಿಕ್ಕಪ್ಪ. ಕತ್ತಿ 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 ಕತ್ತಿ. ಹೀಗಾಯ್ತು ನನ್ ಕತೆ. ಅಲ್ವೋ, ನಿಮ್ಮಪ್ಪ ಸಾಯುವಾಗ ಅಷ್ಟೊಂದು ಆಸ್ತಿ ಬಿಟ್ಟೋದ್ನಲ್ಲ, ಏನೋ ಮಾಡ್ದೆ? ಏನ್ ಮಾಡು ಚಿಕ್ಕಪ್ಪ, ಸ್ನೇಹಿತರ ಸಹವಾಸದಿಂದ ಎಲ್ಲ ಕಳ್ಕೊಂಡ್ಬಿಟ್ಟೆ. ಈಗ ದುಡ್ಡಿನ ಬೆಲೆ ಏನು ಅಂತ ಚೆನ್ನಾಗಿ ಗೊತ್ತಾ ಚಿಕ್ಕಪ್ಪ? ಗೊತ್ತಾಯ್ತಾನೆ? ನಾನು ಹೇಳ್ದಾಗ ಕೇಳು, ನಿನ್ನ ಲೈಫ್ನೇ ಚೇಂಜ್ ಮಾಡ್ಬಿಡ್ತೀನಿ. ಅದೇನ್ ಹೇಳಿ ಚಿಕ್ಕಪ್ಪ? ಮೊದ್ಲು ನೀನೊಂದು ಮದುವೆ ಮಾಡ್ಕೊ. ಮದುವೆನಾ? ನಾನೇ ತಿನ್ನೋ ಗತಿ ಇಲ್ದೆ ಬೆಳಿಗ್ಗೆ ಎದ್ದೆ ದಿನಕ್ಕೊಂದು ವೇಷ ಹಾಕೊಂಡು ಮೈ ತುಂಬಾ ಸಾಲ ಮಾಡ್ಕೊಂಡು ಹೊಟ್ಟೆ ಹೊರಿತಾ ಇದ್ದೀನಿ. ಪಾಪ ಹುಡುಗಿನ ಮದುವೆ ಮಾಡ್ಕೊಂಡು ಅವಳಿಗೂ ಒಂದು ವೇಷ ಹಾಕ್ಸಿ ನನ್ನ ಪಕ್ಕದಲ್ಲಿ ನಿಲ್ಸ್ಕೋಬೇಕಷ್ಟೇ. ಸಾವಿರ ಮೇಲೆ ಸ್ವರ್ಗವ್ರು ಬಿದ್ರು ಅಂತಾರಲ್ಲ, ಆ ಥರ ಏನು ಉಪಯೋಗ ಇಲ್ಲ. ಅಯ್ಯೋ ಹುಚ್ಚ, ಸಾಲ ಮಾಡಕ್ ಯಾಕೋ ಹೆದರ್ತೀಯ? ಸಾಲ ಮಾಡಕ್ ಜನ ಹೆದರ್ತಾ ಇದ್ದದ್ದು ಸತ್ಯ ಹರಿಶ್ಚಂದ್ರನ್ ಕಾಲದಲ್ಲಿ. ಇಂಡಿಯಾದಲ್ಲಿ ಈಗ ಸಾಲ ಮಾಡದೇ ಇದ್ದೋನೇ ಪಾಪಿ. ನಾನು ಹೇಳ್ದಾಗೆ ಮದುವೆಗೆ ಒಪ್ಕೋ. ಸರಿ, ನೀವಿಷ್ಟು ಹೇಳ್ತಾ ಇದ್ರ ಮೇಲೆ ಒಪ್ಕೋತೀನಿ. ಯಾರ ಹುಡುಗಿ? ಹೆಣ್ಣು ಗಂಡಿನ ಗುಲಾಮಳಲ್ಲ. ಇದನ್ನ ನಾವು ಪುರುಷ ಪ್ರಪಂಚಕ್ಕೆ ಸಾಧಿಸಿ ತೋರಿಸ್ಬೇಕು. ಮೂಲಭೂತವಾಗಿ ಹೆಣ್ಣಿನ ಹಿಂದೆ ಪ್ರಾಣಿಯಂತೆ ಸದಾ ಅಲಿಯೋನು ಗಂಡು, ಪ್ರೇಮಿಯಂತೆ ನಟಿಸೋನು ಗಂಡು, ಬೊಂಬೆಯಂತೆ ಕುಣಿಯೋನು ಗಂಡು. ಆದ್ರೆ ನಾವು ಹೆಂಗಸರು ಪೆದ್ರು. ಇದನ್ನ ಅರ್ಥ ಮಾಡ್ಕೊಳ್ದೆ ಗಂಡ ಹಾಕೋ ನೇಣಿಗೆ ಕುತ್ತಿಗೆ ಕೊಡ್ತೀವಿ, ಅವರ ದಾಸಿಯಾಗಿ ಬಾಳೋದಕ್ಕೆ ಒಪ್ಪಿಗೆನೂ ಕೊಡ್ತೀವಿ. ಹೆಣ್ಣು ಅಂದ್ರೆ ಮಕ್ಕಳನ್ನು ಹೊರೋ ಹೊಟ್ಟೆ ಅಂತ ಬರೆಯೋ ಗಂಡಿನ ಕಾದಂಬರಿ ಕಾವ್ಯಗಳಿಗೆ ಬಹಿಷ್ಕಾರ. ಹೆಣ್ಣು ಅಂದ್ರೆ ಕಾಮದ ಕಟ್ಟೆ ಅಂತ ತಿಳಿಯೋ ಗಂಡಿನ ಕಾನೂನು ಕಟ್ಟಳೆಗಳಿಗೆ ಧಿಕ್ಕಾರ. ನೋಡಪ್ಪ, ಅದೇ ಹುಡುಗಿ. ಹೆಣ್ಣು ಅಂದ್ರೆ ಅಡಿಗೆ ಮನೆ ವರ್ಷ ಬಟ್ಟೆ ಅಂತ ತಿಳ್ಕೊಂಡಿರೋ ಗಂಡಿನ ಬಲಾತ್ಕಾರಕ್ಕೆ ಪ್ರತೀಕಾರ. ಹಾ, ನಾನು ಮದ್ವೆ ಆಗ್ತೀನಿ, ಆದ್ರೆ ಯಾರನ್ನ? ಹೆಂಡತಿನ ದಂಡ್ಸೋ ಯಜಮಾನನಲ್ಲ, ಹೆಂಡತಿ ಕಾಲು ಒತ್ತೋ ಗುಲಾಮ ಗಂಡನ್ನ. ಯಾಕೋ ಹೆದರ್ಕೊಂಡ್ಬಿಟ್ಟೇನೋ? ಹೆದರ್ಕೊಳ್ಳದ? ಹೆದರ್ಕೊಂಡು ಮುದ್ರಕೊಂಡ್ಬಿಟ್ಟೆ. ಲೋ ಚಿಕ್ಕಪ್ಪ, ಅವಳಿಗೆ ನಾನು ಹಿಡ್ಕೊಟ್ರೆ ಎಷ್ಟು ಸಿಗುತ್ತೆ ಕಮಿಷನ್? ಅಯ್ಯೋ ಪೆದ್ದ, ರಾಗಿಣಿನ ಯಾರು ಅಂತ ತಿಳ್ಕೊಂಡಿದ್ಯಾ? ಯಾರು? ಅವಳು ನನ್ನ ತಂಗಿ ಮಗಳು. ಚಿಕ್ಕಪ್ಪ, ಇವಳು ನಮ್ ಸರಸ್ವತಿ ಮಗಳ? ಹೌದು ಕಣಯ್ಯ. ನಿಮ್ ಮಾವ ಅವಳು ನಿನಗ್ ಕೊಟ್ಟೆ ಮದುವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದ. ನಿಮ್ಮತ್ತೆ ಸತ್ತೋದ್ಲು, ನಿಮ್ಮ ಮಾವ ಮತ್ತೆ ಮದುವೆ ಆದ, ನಿಮ್ಮ ಮಾವನು ಸತ್ತ. ಮಲತಾಯಿ ಅವಳ ತಮ್ಮ ಸೇರ್ಕೊಂಡು ಅವಳನ್ನ ದಾರಿ ತಪ್ಪಿಸ್ತಿದ್ದಾರೆ. ನಾವಿಬ್ರು ಸೇರ್ಕೊಂಡು ಅವಳನ್ನ ಸರಿ ದಾರಿಗೆ ತಂದು ಅವಳ ಆಸ್ತಿನ ಕಾಪಾಡ್ಬೇಕು. ಇದಕ್ಕೆ ನಿನ್ ಸಹಾಯ ನನಗ್ ಬೇಕು. ಇಷ್ಟು ದೊಡ್ಡ ಸ್ಟೋರಿನಾ? ಚಿಕ್ಕಪ್ಪ, ಅವಳು ಈ ಬಾರಿನ ಒಪ್ಪುತ್ತಾಳ? ಒಪ್ಕೊಳ್ದೆ ಏನಯ್ಯ, ಅವಳೇ ಗಂಡು ಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾಳೆ. ಎಲ್ಲಿ ನೋಡು. ಹೌದು, ಬರೀ ನಮ್ದೇ ಸ್ಟೋರಿ ಕೇಳ್ತಾ ಇದೀರಲ್ಲ, ತಮ್ದೇನ್ ಫ್ಲಾಶ್ ಬ್ಯಾಕ್ ಇಲ್ವೋ? ನಂದೇನೆ ಇದೆ, ಸಿಂಪಲ್. ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನನ್ನ ತಾಯಿ ಚಿಕ್ಕಂದಲ್ಲೇ ತಿರ್ಕೊಂಡ್ಬಿಟ್ರು. ನನ್ನ ತಂದೆ ನನಗೋಸ್ಕರ ಅಂತ ಒಂದು 50 ಲಕ್ಷ ರೂಪಾಯಿ ಆಸ್ತಿನ ಬಿಟ್ಬಿಟ್ಟು ಹೋದ್ರು. 50 ಲಕ್ಷನಾ? ಅದನ್ನೆಲ್ಲ ಒಂದ್ ವರ್ಷದಲ್ಲೇ ಕಳೆದ್ಬಿಟ್ಟೆ. ಅಯ್ಯೋ ಪಾಪಿ, 50 ಲಕ್ಷನ ನುಂಗಿ ನೀರ್ ಕುಡ್ಬಿಟ್ಟೆ ಅಂತ ಇದೆಯಲ್ಲ, ಏನೋ ಬಂತು ನಿಂಗೆ ದೊಡ್ಡ ರೋಗ? ಆ ರೋಗನೇ ಬಂದಿದ್ದು. ಏನೋ ದೊಡ್ಡವರಾಗಬೇಕು ಅಂತ ಒಂದು 30 ಲಕ್ಷ ರೂಪಾಯಿ ಕಳೆದೆ. ಕೆಟ್ಟ ಸ್ನೇಹಿತರು ಸವಾಸ ಮಾಡಿ ಒಂದು 20 ಲಕ್ಷ ಕಳೆದೆ. ಅದು ಇದು ಮಾಡಿ ಸಾಲ್ಗಾರ ಆಗಿದ್ದೀನಿ. ಸಾಲ್ಗಾರ ಏನು ತಿರುಪಿ ಅವ್ರ ತರ ಬನ್ನು ತಿಂತಾ ಇದ್ಯಾ? ಯೋ ತಮಾಷೆಗಂತ ಕೊಡಪ್ಪ. ಹೌದು, ಏನ್ ಕಾರ್ಯಕ್ರಮ ನಿಂದು? ನನ್ನ ಕಾರ್ಯಕ್ರಮನಾ? ನನ್ನ ಕಾರ್ಯಕ್ರಮ ಹೇಳ್ತೀನಿ ಕೇಳು. ಬೆಳಿಗ್ಗೆ ಇದ್ರೆ ಈ ಪಾರ್ಕಲ್ಲಿ ದಿನಕ್ಕೊಂದು ವೇಷ ಹಾಕ್ತೀನಿ. ಮಕ್ಕಳನ್ನ ಆಡಿಸ್ಕೊಂಡಿದ್ರೆ ದಿನಕ್ಕೊಂದು 20-25 ರೂಪಾಯಿ ಸಿಕ್ಕುತ್ತೆ.
ನೋಡೋ ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ನನಗೆ ಅಂತ ಯಾವ ಗುರಿ ಧ್ಯೇಯ ಒಂದು ಇಲ್ಲ. 50 ಲಕ್ಷ ನುಂಗಿ ನೀರು ಕುಡಿದು ಗೂಡಿಸಿ ಗುಂಡಾತ್ರ ಮಾಡಿರೋ ನಿನಗೆ ಎಲ್ಲಿಂದ ಬಂತು ಗುರಿ ಧ್ಯೇಯ? ಓಲ್ಡ್ ಲವರ್ಸ್. ನೋಡು ಗಂಗು, ಕಟ್ಕೊಂಡೊಳನ್ನ ಕದ್ದು ಮುಚ್ಚಿ ಇಡಕ್ ಆಗಕ್ಕಿಲ್ಲ, ಇಟ್ಕೊಂಡೊಳನ್ನ ಈಚೆ ಕರ್ಕೊಂಡ್ ಬರಕ್ ಆಗಕ್ಕಿಲ್ಲ. ಅದಕ್ಕೆ ಕದ್ದು ಮುಚ್ಚಿ ಕಾಲ ಕಳೆಯದೆ ಆನಂದ ಅಂತ ಕರ್ಕೊಂಡ್ ಬಂದಿವ್ನಿ. ಅಯ್ಯೋ ಈ ಶಂಭುಲೆಗೆ ಇಲ್ಲಾಕಪ್ಪ ಬಂದ. ಯಾರೇ ಅವನು? ಇವನು ನನ್ನ ಲೈಫ್ಗೆ ಬಗಡಿ ಊಟ ಇದ್ದ ಹಾಗೆ. ಇವನ ಹೆಸರು ಬಡ್ಡಿ ಬಸಪ್ಪ ಅಂತ, ಭಾರಿ ಶ್ರೀಮಂತ. ಅಕ್ಕಿಗೆ ಕಲ್ಲು ಮಣ್ಣು ಬೆರೆಸಿ ಸೀಮೆಣ್ಣೆ ಬ್ಲಾಕ್ ಮಾಡಿ ಯಾಕ ಚಿಕ್ಕಿ ಸಂಪಾದನೆ ಮಾಡ್ಬಿಡ್ತಾನೆ. ಟೋಟಲ್ ಆಗಿ ಮನೆ ಆಳ 100%. ಪಕ್ಕದಲ್ಲಿರೋದು ನಿಂತಿನ ಅಲ್ವಲ್ಲ? ತೊಟ್ಟು ಬಿಡ್ತೀನಿ ನೋಡ ಹಂಗೆಯ. ಅಲ್ಲ ಒಂದ್ ದಿವಸಗಾರ ನಂಗೆ ಯಾಮ್ಜಿ ರೋಡ್ ತೋರಿಸಿದೀಯ, ಒಂದ್ ದಿವಸಗಾರ ನಂಗೆ ಪಬ್ಲಿಕ್ ನಾಗೆ ಐಸ್ ಕ್ರೀಮ್ ಕೊಡ್ಸಿದೀಯ. ಅಯ್ಯೋ ಮಾತೆತ್ತಿರ ಇದೊಂದು ಹಳೆ ಪೊದೆ, ಇಲ್ಲ ಜನಗಳೇ ಇದ್ರ ಒಂದು ಹಳೆ ಟೆಂಟು, ಇಲ್ಲ ನಾಟಕದ ಕಂಪನಿ ಕರ್ಕೊಂಡು ಹೋಗ್ಬಿಡ್ತೀಯ. ಓ ಸ್ಟೆಪ್. ನಾಟಕದ ಕಂಪನಿ ಅಂದಾಗ ನನಗೆ ಜ್ಞಾಪಕ ಬರ್ತದ ನೋಡು. ಅಲ್ಲ ಮೊನ್ನೆ ನಾಟಕ ಕರ್ಕೊಂಡು ಹೋಗಿದ್ದಲ್ಲ, ಫಸ್ಟ್ ಬೆಲ್ ಆದಾಗ ಮಗ್ಲಾಗಿದ್ದೆ, ಸೆಕೆಂಡ್ ಬೆಲ್ ಹೊಡೆದಾಗಲೂ ಮಗ್ಲಾಗಿದ್ದೆ, ಥರ್ಡ್ ಬೆಲ್ ಹೊಡೆದಾಗ ನೋಡ್ತೀನಿ ಆ ಸ್ವಾಮಿ ಮಗ್ಲಾಗ ಪತ್ತೇನೆ ಇಲ್ವಲ್ಲ. ನಾನ್ ಬರ್ತೀನಿ ಕಣ. ಏ ಇರಪ್ಪ, ನನ್ನ ನೋಡಿದ್ರೆ ಬಟ್ಟೆ ಬಿಡಿಸಿ ಓಡಿಸ್ತಾನೆ ಇಲ್ಲಿಂದ. ಯಾಕೆ? ನಾನು ಒಂದು ಸಾಲ ಕೊಡ್ಬೇಕಯ್ಯ ಇವನ್ಗ. ಜೀವನದಲ್ಲೇ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ದೇವಸ್ಥಾನಕ್ಕೆ ಒಂದು 100 ಮೂಟೆ ಹಾಕಿ ಸಾಲ ಕೊಡಿದೆ. ಅದ್ರ ಅಷ್ಟು ಕೊಟ್ಬಿಟ್ನಪ್ಪ. ಅದೇ ಒಂದು ಚಕ್ರ ಬಡ್ಡಿಯಿಂದ ಸೇರಿಸಿ ನನ್ ಸುತ್ತ ಚಕ್ರ ತರ ಸುತ್ತಾ ಇದ್ದಾನೆ. ಯಾವ 100 ಮೂಟೆ ಅಕ್ಕಿ ಅಂತೀಯ, ಬಡ್ಡಿ ಅಂತ, ಹಾ. 50 ಲಕ್ಷ ಕಳ್ಕೊಂಡೆ ಅಂತೀಯ, ಗಾಂಧಿ ವೇಷ ಹಾಕೊಂಡು ರೈಲ್ ಮೇಲೆ ಇರ್ತೀಯ, ಬಂದ್ ತಿನ್ಕೊಂಡು ನನಗ್ ರೈಲ್ ಬಿಡ್ತೀಯ. ನಾನಿನ್ ನಂಬಲ್ಲಪ್ಪ. ನಂಬಲ್ವಾ? ಈಗ ನೀನ್ ನಂಬಿಸ್ಬೇಕು ಅಂತಂದ್ರೆ ನನ್ನ ಮಗನ ಬಾಯಲ್ಲಿ ನಾನು ಹೋಗ್ತೀನಿ, ನಿನ್ ಹ್ಯಾಪಿ ಆಗಿರು. ನಮಸ್ಕಾರ ಬಡ್ಡಿ ಬಸಪ್ಪನವ್ರಿಗೆ. ಯಾವಲ್ಲ ಅವನು ರಮೇಶ್ ಕ್ಲೈಮ್ಯಾಕ್ಸ್ ಮಾಡಕ್ ಬಂದವನು. ನಾನೇ ನೀನು ನನ್ನ ಅಯ್ಯೋ ಗೆದ್ದೆ. ಅಯ್ಯೋ ಈ ವಯ್ಯ ಮೊನ್ನೆ ನಾಟಕದಲ್ಲಿ ಥರ್ಡ್ ಬೆಲ್ಲೆಗೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟ. ಇವತ್ತಿನ್ನ ಫಸ್ಟ್ ಬೆಲ್ಲೆ ಶುರುವಾಗಿಲ್ಲ, ಆಗ್ಲೇ ಜಾಗ ಖಾಲಿ ಮಾಡ್ಬಿಟ್ನಲ್ಲ. ಈ ವಯ್ಯನ್ ಹೆಂಗಪ್ಪ ಜೀವನದಾಗ ನಂಬ್ಕೊಳ್ಳೋದು?